ನಾನು ಕಳೆದ ಸರಿ ದಾವಣಗೆರೆನಲ್ಲಿದ್ದೆ ವೋಟರ್ ಆಗಿ. ಈ ಸರಿ ಬಿಜಾಪುರದಲ್ಲಿದ್ದೇನೆ ನಾನು ಮತ್ತು ನಮ್ಮ ಕೇಶವ ಪ್ರಸಾದ್. ಅದೇ ಥರ ಕಾಂಗ್ರೆಸ್ನಲ್ಲೂ ಕೂಡ 4 ಜನ ವೋಟರ್ಸ್ ಇದ್ದಾರೆ, MLCಗಳು. ಹಾಗಾಗಿ ನಾಳೆ ಗೊತ್ತಾಗತ್ತೆ ಯಾರಿಗೆ ಬಹುಮತ ಇದೆ ಅನ್ನುವಂಥದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ. ಈ ಬಾರಿ ಆದರೂ ಬಿಜೆಪಿ ಖಂಡಿತ ನಮ್ಮ ಮಹಾನಗರ ಪಾಲಿಕೆ BJPಯ ಮೇಯರ್ ಉಪಮೇಯರ್ ಆಗ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ವಿಶ್ವಾಸ ನಮಗಿದೆ. ಆ ಪ್ರಯತ್ನ ಎಲ್ಲ ನಾವು ಮಾಡ್ತೀವಿ. ಮಾಡ್ಬೋದು, ಅವ್ರದ್ದು ಸರ್ಕಾರ ಇದೆ, MB ಪಾಟೀಲ್ರು ಇದ್ದಾರೆ, ಇಲ್ಲಿ ಸಚಿವರು ಎಲ್ಲ ಇದೆ. ಆದರೆ ಬಹುಮತ ನಮಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತೇವೆ 100ಕ್ಕೆ 100 ನಮ್ಮ ಮಹಾನಗರ ಪಾಲಿಕೆನಲ್ಲಿ ನಮ್ಮ ಸರ್ಕಾರ ಆಗುತ್ತೆ. ಬಹುಮತ ಬಿಜೆಪಿ ಇದ್ರೂ ಕೂಡ ಸರಾಸರಿ ಏನಾಗ್ಬೋದು ಅಂತಂದ್ರೆ ಬಿಜೆಪಿ ಒಳ ಜಗಳ ಗುಂಪುಗಳಿಂದಲೇ. ಹಾಗಾಗಿ ಸಾಕಷ್ಟು ಅನುಭವ ಆಗಿದೆ. ಅನುಭವದಿಂದ ನಾವು ಪಾಠ ಕಲ್ತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಅನುಭವಗಳಿಂದ ಪೆಟ್ಟು ತಿಂದಿದ್ದೇವೆ. ಎಲ್ಲೆಲ್ಲಿ ನಮಗೆ ಕಳೆದ ಬಾರಿ ಚುನಾವಣೆಗಳಲ್ಲಿ ತೊಂದರೆ ಆಗಿದೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡಿದ್ದೇವೆ. ಆ ನೆನಪಿನಲ್ಲಿಟ್ಕೊಂಡು ಪಾಠ ಕಲ್ತಿದ್ದೇವೆ. ಈ ಸಾರಿ ಮಹಾನಗರ ಪಾಲಿಕೆ ನಮ್ಮದಾಗುತ್ತೆ. ಇಲ್ಲ, ಕೋರ್ಟಲ್ಲಿ ಏನು ಹೇಳಿದೆ, ಮತದಾನಕ್ಕೆ ಅವಕಾಶ ಕೊಟ್ಟಿದೆ, ರಿಸಲ್ಟನ್ನು ತಡೆ ಹಿಡಿಯೋದಕ್ಕೆ ಆದೇಶ ಮಾಡಿದೆ. ನೋಡೋಣ ಏನಾಗುತ್ತೆ ಅಂತ. ಅಲ್ಲ, ಈಗಂತೂ ಕೋರ್ಟ್ ಹೇಳಿದೆ. ಅಲ್ಲಲ್ಲ, ಅದಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ. ನಿಯಮಗಳಲ್ಲಿ ಅವಕಾಶ ಇರೋದ್ರಿಂದಲೇ ಸೇರಿಸಲಾಗಿದೆ. ನಿಯಮಗಳಲ್ಲಿ ಅವಕಾಶ, ದರ್ ಈಸ್ ಎ ಲಾ. ಸರ್, ಪ್ರತಿ ಸರಿ ಏನಾಗುತ್ತೆ ಅಂದರೆ ಇಲ್ಲಿ ಹೈಯೆಸ್ಟ್ ಬಿಜೆಪಿ ಸೀಟ್ ಇದ್ರು ಆಗಲ್ಲ ಅಂತ ಹೇಳಿ ಅದಕ್ಕೆ ಈಗ ಬೇರೆ ಸ್ಥಳೀಯ ನಾಯಕರ ಮೇಲೆ ಭರವಸೆ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಇದೆ. ನಮ್ಮ MP ಅವರಿದ್ದಾರೆ, ನಮ್ಮ MLA ಸ್ಥಳೀಯವಾಗಿ ನಮ್ಮ ಶಾಸಕರು ಬಸವನಗೌಡರು ಇದ್ದಾರೆ, ಜಿಗಜಿಣಗಿ ಅವರಿದ್ದಾರೆ, ನಾವಿದ್ದೀವಿ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿದ್ದೀವಿ. ನಾವೆಲ್ಲ ಒಟ್ಟಾಗಿದ್ದೇವೆ. ಈ ಸಾರಿ ಯುನಿಟಿಯಿಂದ, ಏಕತೆಯಿಂದ, ಒಗ್ಗಟ್ಟಿನಿಂದ ಮಹಾನಗರ ಪಾಲಿಕೆ ನಮ್ಮದನ್ನಾಗಿ ಮಾಡ್ಕೊಳ್ತೇವೆ. ರಾಜ್ಯಾಧ್ಯಕ್ಷ ಚುನಾವಣೆ ಕೂಡ ಇದೆ, ಒಗ್ಗಟ್ಟಿರುತ್ತದಾ ಅಥವಾ ಇಲ್ಲ? 100ಕ್ಕೆ 100. ಸ್ವಲ್ಪ ಪಾರ್ಟಿ ಅಂದಮೇಲೆ, ಮನೆ ಅಂದಮೇಲೆ ದೋಸೆ ಹಾಕಬೇಕಾದ್ರೆ ಇರುತ್ತೆ, ಸಮಸ್ಯೆಗಳಿರುತ್ತೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಸಮಸ್ಯೆಗಳಿದೆ, ಇದನ್ನು ಸರಿಪಡಿಸ್ಕೊಳ್ತೇವೆ, ಎಲ್ಲ ಒಟ್ಟಾಗ್ತೇವೆ. ಏನು ಸರ್ಕಾರ ದುರಾಡಳಿತವನ್ನೇ ನಡೆಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿದ್ದೀರಿ ನೀವು, ಮೈಕ್ರೋ ಫೈನಾನ್ಸ್ ಏನಾಗ್ತಾ ಇದೆ. 7,80,000 ಜನ ದೂರುಗಳನ್ನು ಸಲ್ಲಿಸಿರ್ತಕ್ಕಂಥದ್ದು. 7,80,000 ಜನ ದೂರುಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ಕರ್ನಾಟಕದ ಜನ, ತಾಯಂದರು, ಮಹಿಳೆಯರು ತಾಳಿಯನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾರೆ, ನಮ್ಮನ್ನ ರಕ್ಷಣೆ ಮಾಡಿ ಅಂಥೇಳಿ. ಅಂದರೆ 7,80,000 ಜನ ದೂರು ಸಲ್ಲಿಸಿದ್ರು ಕೂಡ ಏನು ಕ್ರಮ ತೆಗೆದುಕೊಳ್ಳೋದಿಲ್ಲ ಇದೆ ಅಂತೇಳಿದರೆ ಈ ಸರ್ಕಾರ ಒಂದು ರೀತಿ ಕುಂಭಕರ್ಣನ ನಿದ್ರೆಯಲ್ಲಿದೆ. ನಾಚಿಕ್ಗೆಟ್ಟಂತ ನಿರ್ಲಜ್ಜ ಸರ್ಕಾರ. ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ನಿಂದ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಕರ್ನಾಟಕದಲ್ಲಿ ಸರ್ಕಾರ ಏನೇನೂ ಅಭಿವೃದ್ಧಿ ಮಾಡ್ತಾ ಇಲ್ಲ. ಅಭಿವೃದ್ಧಿ ಸಂಪೂರ್ಣ ಸ್ಥಗಿತವಾಗಿದೆ. ಏನು ಮಾಡಿದ್ದಾರೆ? ಏನೇನು ಮಾಡಿಲ್ಲ. ಏನು RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳು, ಕಾರ್ಪೊರೇಷನ್ಸು, ಸಂಸ್ಥೆಗಳೇನಿದೆ ಅದರ ಅಡಿನಲ್ಲಿನೇ ಲೋನನ್ನು ಕೊಡಬೇಕು, ಮತ್ತು ಪಾವತಿಯನ್ನು ಮಾಡಿಸ್ಕೋಬೇಕು, ವಾಪಸ್ ಹಣವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಎಲ್ಲಿದೆ? ನಾನು ಹೇಳ್ತೇನೆ, 100ಕ್ಕೆ 75% 80%ನಷ್ಟು 75% ಜನ ಯಾರು ಕೂಡ RBI ರೂಲ್ಸನ್ನು ಫಾಲೋ ಮಾಡಲ್ಲ. ಏನು ಆ್ಯಕ್ಷನ್ ತಗೊಳ್ತೀರಾ? ಆ್ಯಕ್ಷನ್ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಆ್ಯಕ್ಷನ್ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಸರ್ಕಾರಕ್ಕೆ? ರೈತರು, ಮಹಿಳೆಯರು, ಬಡವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಆದರೆ ಈ ಸರ್ಕಾರ RBI ರೂಲ್ಸ್ ಪ್ರಕಾರ ಸಾಲ ಕೊಡಬೇಕು, ವಾಪಸ್
ಇನ್ನು ಮರುಪಾವತಿಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಏನಾಗಬೇಕಿತ್ತು ಅಂತೀರಿ ನೀವು? ಅಲ್ಲ, ಇದಕ್ಕೊಂದು ಸರಿಯಾದ ರೆಗ್ಯುಲೇಷನ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು. ಆಯಿತು, ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ನೀವು ಶೇಕಡ 75-80% ಏನು ಆ್ಯಕ್ಷನ್ ತೆಗೆದುಕೊಳ್ತೀರಾ? ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ. ನೋಡಿ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿಲ್ಲ. ಆಗಿದ್ರೆ ಕಂಪ್ಲೇಂಟ್ ಎಲ್ಲಾಗಿದೆ ತೋರಿಸ್ಲಿ. ಇದು ದೂರಕ್ಕೆ ಏನಂತ ಇದಿರೋದು ಜಿಲ್ಲಾಡಳಿತನೇ. ಈಗಲೇ ಜಾಸ್ತಿ ಆಗಿರೋದು ಈಗ ಒಂದೂವರೆ 1.25 ವರ್ಷದಲ್ಲಿ ಆಗಿರ್ಬೋದು ನಮ್ಮ ಇದ್ರೊಳಗೆ. ಆದರೆ ವೆರಿ ಮಿನಿಮಮ್. ಯಾರು ಆತ್ಮಹತ್ಯೆ ಮಾಡ್ಕೊಂಡಿರಲಿಲ್ಲ, ಇಷ್ಟು ಉಲ್ಬಣಗೊಂಡಿರಲಿಲ್ಲ ಸಮಸ್ಯೆ. ಬಾಣಂತಿಯರ ಸಾವು, ಹಾಸ್ಪಿಟಲ್ಗಳ ಡಾಕ್ಟರ್ಗಳಿಲ್ಲ, ಟೀಚರ್ಸ್ ಇಲ್ಲ, ಅಪಾಯಿಂಟ್ಮೆಂಟ್ಸ್ ಇಲ್ಲ, ಖಜಾನೆ ಖಾಲಿ ಆಗಿದೆ, ಲೂಟಿಂಗ್ ಸರ್ಕಾರ ಲೂಟ್ ಮಾಡ್ತಾ ಇದೆ. ನಾನು ಹೇಳ್ತಾ ಇಲ್ಲ, ರಿಪೋರ್ಟ್ಸ್ ಹೇಳ್ತಾ ಇದೆ, ಅವರೇ ಹೇಳ್ತಾ ಇದ್ದಾರೆ ಶಾಸಕರು. ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ಇದೆ, ಇದನ್ನೆಲ್ಲ ಸರಿಪಡಿಸ್ಕೊಳ್ತಾರೆ. ಜಾಸ್ತಿ ಇದೆ, ಸ್ವಲ್ಪ ಸರಿಪಡಿಸ್ಕೊತೀವಿ. ಸರ್, ನಾವು ಲಾಸ್ಟ್ ಟೈಮ್ ಇಲ್ಲಿ ಯತ್ನಾಳ್ ಅವ್ರನ್ನ ಭೇಟಿಯಾದ್ರೆ ನೀವು ಚರಂತಿಮಠ ಅವರು ಬಂದು ಅದು ಕಾಂಪ್ರಮೈಸಿಗೆ ಬಂದಿದ್ರಿ ಅಂತ ಅಂದ್ರು. ಇಲ್ಲಿಗೆ ಬಂದಿದ್ವಿ ನಾವು, ಅವ್ರ ಜೊತೆನಲ್ಲಿ ಸ್ವಲ್ಪ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ, ಮಾತಾಡ್ಕೊಂಡು ಹೋದ್ವಿ. ಈಗಲೂ ಕೂಡ ಬಂದಿದ್ದೀವಿ. ಅವತ್ತು ಕಾಂಪ್ರಮೈಸ್ ನಮ್ಮ ಪಾರ್ಟಿ, ನಮ್ಮ MLA ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅಂದ್ರೆ ಅವಾಗ ಏನಾದ್ರು ಸರ್ ಅವರು ಅವಾಗ ಏನು ಹೇಳಿದ್ರು ಸರ್ ಅವರು ಅವಾಗ ಏನು ಹೇಳಿದ್ರು? ಅದೇ ಹೇಳಿದ್ನಲ್ಲ, ಇದೆಲ್ಲ ಜಗಳಗಳು ಕೂಡ ಇನ್ನು ಸ್ವಲ್ಪ ದಿನದಲ್ಲೇ ಬಗೆಹರಿತವೆ, ಮಾತುಕತೆಯನ್ನು ಮಾಡ್ತೇವೆ, ಸರಿಪಡಿಸ್ಕೊಳ್ತೇವೆ. ರಾಷ್ಟ್ರೀಯ ಪ್ರಧಾನ